ಈ ಭಾಗದಲ್ಲಿ ಬೆಂಬಳಿಗೆಯವರ ನೇತೃತ್ವದಲ್ಲಿ ಬಸವೇಶ್ವರರ ಈ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಸಮಾಜದ ಹಿರಿಯರಾದಂಥ ಬೆಂಬಳಿಗೆಯವರು ಮಾಡಿದರು. ಆ ಮೂರ್ತಿ ಶಿಥಿಲವಾದ ಕಾರಣ ಅಖಿಲ ಭಾರತ ವೀರಶೈವ ಮಹಾಸಭೆ ಇಲ್ಲ ಇದನ್ನು ಒಂದು ಅದ್ಭುತವಾಗಿರುವಂಥ ಒಂದು ಕಂಚಿನ ಮೂರ್ತಿಯನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಪ್ರಾರಂಭವಾಯಿತು. ಪ್ರಭಾಕರಣ್ಣ ಅವರು ಕೋರೆಯವರ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ನೇತೃತ್ವದಲ್ಲಿ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಹೋದಾಗ ಒಂದು ಅದ್ಭುತವಾದಂಥ ಮೂರ್ತಿಯನ್ನು ಮಾಡಿ ಇಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಸಮಾಜಕ್ಕೆ, ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಬಸವಣ್ಣನವರ ಶಿವಶರಣರ ಒಂದು ಸಂದೇಶವನ್ನು ಕೊಡುವ ದೃಷ್ಟಿಕೋನದಿಂದ ಈ ಒಂದು ಸ್ಥಳವನ್ನು ಪ್ರವಾಸಿ ತಾಣವನ್ನಾಗಿ, ಭಕ್ತಿ ಮಾರ್ಗದ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡಾಗ ಅದರ ಯೋಜನೆ ಈಗಾಗಲೇ ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ನಾನು ಪ್ರಭಾಕರಣ್ಣ ಕೋರೆಯವರ ನೇತೃತ್ವಕ್ಕೆ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮುಖಾಂತರ ಮತ್ತೊಂದು ಬಹಳ ವಿಷಯ ಅಂತ ಹೇಳಿದ್ರೆ, ಈ ಮೂರ್ತಿಯನ್ನು ಮಾಡಲಿಕ್ಕೆ ಸಂಪೂರ್ಣವಾದಂಥ ವೆಚ್ಚವನ್ನು ಸ್ಥಳೀಯ ಶಾಸಕರಾಗಿರುವಂಥ ವೈ ಪಾಟೀಲರು ಭರಿಸಿರುವಂಥದ್ದು. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬರುವಂಥ ಕಾಲದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಏನೋ ಸ್ವಲ್ಪ ಅವರ ಭಾಳ ಬಿಜಿ ಶೆಡ್ಯೂಲ್ ಬರಲಿಕ್ಕಾಗಿಲ್ಲ. ಬಟ್ ವಿ ಫೀಲ್ ಇಸ್ ಅಟೆನ್ಸ್ ವೆರಿ ಡೆಫಿನೆಟ್ಲಿ. ಆದ್ದರಿಂದ ಅವರ ಸಹಕಾರದಿಂದ ಈ ಒಂದು ಮೂರ್ತಿ ಇಷ್ಟೊಂದು ಸುಂದರವಾಗಿ ಆಗಲಿಕ್ಕೆ ಕಾರಣವಾಗಿರುವುದಕ್ಕೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬರುವಂಥ ವೇಳೆಯಲ್ಲಿ ಎಲ್ಲ ಸಮಾಜ ಬಾಂಧವರು ಈ ಒಂದು ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ವಿಶ್ವ ಬಸವಣ್ಣನವರ ಭವ್ಯವಾದಂಥ ಪುತ್ಥಳಿ, ಸುಮಾರು 15 ಅಡಿ ಇರುವಂಥ ಕಂಚಿನ ಬಸವ ಪುತ್ಥಳಿ ಇವತ್ತು ವಿಶ್ವಗುರು ಬಸವಣ್ಣನವರ ದಿವ್ಯ ಅನುಗ್ರಹದಿಂದ ನಮ್ಮ ಬೆಳಗಾವಿ ನಗರದ ಬಸವೇಶ್ವರ ಉದ್ಯಾನವನದಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ. ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಕೈಗೊಂಡಂಥ ಅಪೂರ್ವವಾದಂಥ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ನೈತಿಕ, ಸಾಹಿತ್ಯಿಕ ಕ್ರಾಂತಿ ಮುಂದುವರೆದು ಒಂದು ಭವ್ಯ ಪರಂಪರೆಯಾಗಿ, ಶರಣ ಸಂಸ್ಕೃತಿಯಾಗಿ ಹೊರಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿ ನಗರದಲ್ಲಿ ವಿಶ್ವಗುರು ಬಸವಣ್ಣನವರ ನಿಂತಿರುವಂತಹ, ಅಂದರೆ ಬಹುಶಃ ಕರ್ನಾಟಕದಲ್ಲಿ ಗದಗಿನಲ್ಲಿ 116 ಅಡಿ ಎತ್ತರದ ಮೂರ್ತಿ ಬಿಟ್ಟರೆ ಬಹುತೇಕ ಕಂಚಿನ ಪುತ್ಥಳಿ ಇದು ಎದ್ದು ನಿಂತಿರುವಂಥ ಅಭಯ ಹಸ್ತವನ್ನು ಹೊಂದಿರುವಂಥ, ಸರ್ವರನ್ನು ಅನುಗ್ರಹಿಸ್ತಾ ಇರುವಂಥ ವಿಶೇಷವಾಗಿರುವಂಥ ಕಂಚಿನ ಪುತ್ಥಳಿ ನಮ್ಮ ಬೆಳಗಾವಿ ನಗರದಲ್ಲಿದೆ. ಬಹುತೇಕ ಕರ್ನಾಟಕದ ಯಾವ ನಗರದಲ್ಲಿಯೂ ಇಷ್ಟು ಭವ್ಯವಾಗಿರುವಂಥ ಬಸವ ಪುತ್ಥಳಿ ಇರುವಂಥದ್ದು ವಿರಳ. ಆ ಹಿನ್ನೆಲೆಯಲ್ಲಿ ವಿಶ್ವಗುರು ಬಸವಣ್ಣನವರ ಈ ಪುತ್ಥಳಿ ನಮಗೆ ಆ ರೀತಿಯಾಗಿರುವಂಥ ಒಂದು ಪ್ರೇರಣೆಯನ್ನು ನಿರಂತರವಾಗಿ ನೀಡ್ತಾ ಇರಲಿ ಮತ್ತು ಅವರ ಅನುಗ್ರಹದಿಂದ ನಮ್ಮ ಜೀವನ ಇನ್ನಷ್ಟು ಸುಖಮಯವಾಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಮೂರ್ತಿ ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮ KLE ಸಂಸ್ಥೆಯ ಗೌರವ ಕಾರ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಒಂದು ಆಸ್ಥೆಯ ಮೇರೆಗೆ ಇಲ್ಲಿ ಸ್ಥಾಪನೆಯಾಗಿರುವಂಥದ್ದು ನಿಜವಾಗಿಯೂ ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಇದು ಕೇವಲ ಲಿಂಗವಂತರಿಗೆ ಮಾತ್ರವಲ್ಲ, ಸಮಸ್ತ ಕನ್ನಡಿಗರಿಗೆ, ಸಮಸ್ತ ಭಾರತೀಯರಿಗೆ ಹೆಮ್ಮೆ ಪಡುವಂಥ ಒಬ್ಬ ಮಹಾನ್ ಶರಣ, ಮಹಾನ್ ದಾರ್ಶನಿಕ ವಿಶ್ವಗುರು ಬಸವಣ್ಣನವರು ನಮಗೆಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ನಾನು ಈ ಮೂಲಕವಾಗಿ ಹೇಳ್ಕೊಳ್ತಾ ಇದ್ದೇನೆ.